ನಮಸ್ಕಾರ. ಧಮನಿ ಕಿಚನ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ರೆಸಿಪಿ ಬೆಂಡು. ಇದು ಜಾತ್ರೆಗಳಲ್ಲಿ ಸಿಗುತ್ತೆ. ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಈಸಿ. ಬಟ್ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಮಾಡೋದು ಸ್ವಲ್ಪ ಕಷ್ಟ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಓನ್ಲಿ ಎರಡೇ ಇಂಗ್ರೀಡಿಯೆಂಟ್ಸ್ ಸಾಕು ಇದನ್ನ ಮಾಡೋದಿಕ್ಕೆ. ಬನ್ನಿ ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಸಕ್ಕರೆ, 1 ಕಪ್ ಸಕ್ಕರೆಗೆ 2 ಚಮಚದಷ್ಟು ವಿನೆಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಳ್ಳೋದಿಕ್ಕೆ ಮತ್ತು ಪ್ಲೇಟಿಗೆ ಹಚ್ಚೋದಿಕ್ಕೆ. ಮೊದಲು ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ 1 ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಆಮೇಲೆ 2 ಚಮಚದಷ್ಟು ವಿನೆಗರು. ನಿಮ್ಮಲ್ಲಿ ವಿನೆಗರ್ ಇಲ್ಲ ಅಂದರೆ ಲಿಂಬೆಹಣ್ಣಿನ ರಸನಾದರೂ ಹಾಕ್ಕೋಬೋದು. ಹೀಗೆ ಲಿಂಬೆಹಣ್ಣಿನ ರಸ ಅಥವಾ ವಿನೆಗರ್ ಹಾಕೋದ್ರಿಂದ ಶುಗರು ಪಾಕ ಬಂದಮೇಲೆ ಕ್ರಿಸ್ಟಲೈಸ್ ಆಗೋದಿಲ್ಲ. ಈಗ ಸಕ್ಕರೆ ಪೂರ್ತಿಯಾಗಿ ಕರಗಿ ಗಟ್ಟಿ ಪಾಕ ಬರಬೇಕು. ಅಷ್ಟರಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಳ್ಳಿ. ನೋಡಿ, ಇವಾಗ ಶುಗರ್ ಎಲ್ಲ ಮೆಲ್ಟ್ ಆಗಿದೆ. ಇದು ಈಗ ಗಟ್ಟಿ ಪಾಕ ಬರಬೇಕು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಸಕ್ಕರೆ ಒಂದ್ಸಲ ಪೂರ್ತಿಯಾಗಿ ಕರಗಿದ ಮೇಲೆ ಜಾಸ್ತಿ ಕೈಯಾಡಿಸ್ಬಾರ್ದು. ಜಾಸ್ತಿ ಮಿಕ್ಸ್ ಮಾಡ್ತಾ ಇದ್ದರೆ ಶುಗರು ಕ್ರಿಸ್ಟಲೈಸ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಮಾಡೋದು ತುಂಬ ಈಸಿ. ಸಕ್ಕರೆ ಪಾಕದ ಹದ ಮಾತ್ರ ಕರೆಕ್ಟಾಗಿ ಬರಬೇಕು. ಸಕ್ಕರೆ ಪಾಕನ ಸ್ವಲ್ಪ ನೀರಿಗೆ ಹಾಕಿ ಕನ್ಸಿಸ್ಟೆನ್ಸಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಹೀಗೆ ನೀರಿಗೆ ಹಾಕಿದವಾಗ ಸಕ್ಕರೆ ಪಾಕ ಗಟ್ಟಿ ಆಗಬೇಕು. ಉಂಡೆ ಮಾಡೋಕ್ಕೆ ಬರಬೇಕು ಕೈಯಿಂದ. ನೋಡಿ, ಇದು ಗಟ್ಟಿ ಪಾಕ ಬಂದಿಲ್ಲ. ಕೈಯಿಂದ ರಿಮೂವ್ ಮಾಡೋಕ್ಕೆ ಬರ್ತಾ ಇಲ್ಲ. ಇನ್ನೂ ಸ್ವಲ್ಪ ಪಾಕ ಬರಬೇಕು. ಶುಗರ್ ಸಿರಪ್ ಇವಾಗ ತಿಕ್ಕಾಗ್ತಾ ಇದೆ. ಈಗ ಇನ್ನೊಂದ್ಸಲ ಚೆಕ್ ಮಾಡೋಣ. ಹೀಗೆ ನೀರಿಗೆ ಹಾಕಿದವಾಗ ನೋಡಿ, ಜಾಸ್ತಿ ಸ್ಪ್ರೆಡ್ ಆಗಲ್ಲ ಇದು. ಮತ್ತು ಕೈಯಿಂದ ಇದನ್ನು ನೀಟಾಗಿ ತೆಗೆದು ಉಂಡೆ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ತೆಗೆಯೋದಕ್ಕೆ ಬರ್ತಾ ಇದೆ ಅಂತ. ಗಟ್ಟಿ ಕೂಡ ಆಗಿದೆ. ಇದನ್ನು ನೀಟಾಗಿ ಉಂಡೆ ಮಾಡ್ಬೋದು. ಸಕ್ಕರೆ ಪಾಕ ಇಷ್ಟಿದ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಮೊದಲೇ ತುಪ್ಪ ಸವರಿ ಇಟ್ಕೊಂಡಿರೋ ಪ್ಲೇಟ್ಗೆ ಇದನ್ನು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಪ್ಲೇಟನ್ನು ಬಿಟ್ಕೊಳ್ಳುತ್ತೆ. ತುಂಬ ಬಿಸಿ ಇರುತ್ತೆ. ಸೊ ಸ್ವಲ್ಪ ತಣ್ಣಗಾಗೋವರೆಗೂ ವೇಟ್ ಮಾಡೋಣ. ಸಕ್ಕರೆ ಪಾಕ ತಣ್ಣಗಾಗ್ತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಈ ಥರ ಪ್ಲೇಟನ್ನು ಬಿಡ್ತಾ ಹೋಗುತ್ತೆ. ಇದು ಕ್ರಿಸ್ಟಲೈಸ್ ಆಗಬಾರ್ದು. ಇದೇ ಥರ ಸ್ಟ್ರೆಚಿಯಾಗಿ ಇರಬೇಕು. ನೆಕ್ಸ್ಟು ಒಂದು ಸ್ಪೂನಿಂದ ನಿಧಾನಕ್ಕೆ ಪ್ಲೇಟಿಂದ ಬಿಡಿಸ್ತಾ ಹೋಗಬೇಕು. ಇದು ಸೈಡಲ್ಲಿ ಮಾತ್ರ ಬಿಟ್ಕೋತಾ ಇದೆ. ಮಿಡ್ಲಲ್ಲಿ ಇನ್ನೂ ಲಿಕ್ವಿಡ್ ಹಂಗೆ ಇದೆ. ಸೈಡಲ್ಲೆಲ್ಲ ಬಿಡಿಸ್ಬಿಟ್ಟು ಮಿಡ್ಲಲ್ಲಿ ಗಟ್ಟಿಯಾಗೋದಕ್ಕೆ ನಾನು ಸ್ವಲ್ಪ ವೇಟ್ ಮಾಡಬೇಕು. ಹೀಗೆ ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಬೇಗ ಗಟ್ಟಿಯಾಗತ್ತೆ. ಇದು ತುಂಬ ಬಿಸಿ ಇರುತ್ತೆ. ನೋಡಿಕೊಂಡು ಕೈಯಿಂದ ಮುಟ್ಟಿ. ಆಮೇಲೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಸಕ್ಕರೆ ಪಾಕನ ಕೈಯಲ್ಲಿ ಇಟ್ಕೊಂಡು ಸ್ಟ್ರೆಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಪ್ಲೇಟಿಂದ ನೀಟಾಗಿ ಬಿಡಿಸ್ಕೊಂಡು ಫುಲ್ಲು ಕೈಯಲ್ಲಿ ತಗೊಳ್ಳಿ. ನೆಕ್ಸ್ಟು ಇದನ್ನು ಸ್ಟ್ರೆಚ್ ಮಾಡುತ್ತಾ ಹೋಗಬೇಕು. ಇದು ಸ್ವಲ್ಪ ಬಿಸಿ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ಹೀಗೆ ಇದನ್ನು ಸ್ಟ್ರೆಚ್ ಮಾಡೋದು ಮತ್ತು ಫೋಲ್ಡ್ ಮಾಡೋದು, ಸ್ಟ್ರೆಚ್ ಮಾಡೋದು ಮತ್ತು ಫೋಲ್ಡ್ ಮಾಡೋದು. ಹೀಗೆ ಒಂದು 15ರಿಂದ 20 ನಿಮಿಷ ಮಾಡಬೇಕಾಗತ್ತೆ. ಆವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ಇದು ಕೈಗೆ ಅಂಟ್ಕೋಬಾರ್ದು ಅಂತ. ನಾವಿದನ್ನು ಸ್ಟ್ರೆಚ್ ಮಾಡ್ತಾ ಹೋದಂಗೆ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ವೈಟ್ ಆಗ್ತಾ ಇದೆ ಇವಾಗ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿರೋ ಹಾಗೆ ಈ ರೆಸಿಪಿಗೆ ಸಕ್ಕರೆ ಪಾಕ ಕರೆಕ್ಟಾಗಿ ಇರಬೇಕು. ತುಂಬ ಎಳೆ ಪಾಕ ಇದ್ದರೆ ನೀವು ಈ ಥರ ಸ್ಟ್ರೆಚ್ ಮಾಡೋದಕ್ಕೆ ಆಗಲ್ಲ. ಕೈಗೆ ಅಂಟ್ಕೊಬಿಡತ್ತೆ.
ಜಾಸ್ತಿ ಪಾಕ ಜಾಸ್ತಿ ಬಂದ್ರೂ ಸ್ಟ್ರೆಚ್ ಮಾಡೋದು ಕಷ್ಟ, ಬೇಗ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಅದು ಕ್ಯಾಂಡಿ ಥರ ಬರುತ್ತೆ, ಬೆಂಡು ಸಾಫ್ಟಾಗಿರುತ್ತಲ್ಲ ಆ ಥರ ಬರಲ್ಲ, ಕ್ಯಾಂಡಿ ಥರ ಆಗಿಬಿಡತ್ತೆ. ಫ್ರೆಂಡ್ಸ್, ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ಒಂದು 4-5 ಸಲ ಮಾಡಿ ಫೇಲ್ ಆಗಿ ಆಮೇಲೆ ಕರೆಕ್ಟಾಗಿ ಬಂದಿದೆ. ಆ ಫೇಲ್ ಆಗಿರೋ ರೆಸಿಪಿ ವಿಡಿಯೋ ಕೂಡ ಇದೆ ನನ್ನ ಹತ್ರ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಒಂದು ಸಲ ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ ಹೆಂಗೆ ಮಾಡಿದ್ರೆ ಇದು ಫೇಲ್ ಆಗುತ್ತೆ ಅಂತ. ಫ್ರೆಂಡ್ಸ್, ಈ ಥರ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಇನ್ನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಇದು ಮಾಡೋದು ತುಂಬ ಕಷ್ಟ. ಈ ಸ್ವೀಟ್ಗೆ ನಮ್ಮ ಕಡೆ ಬೆಂಡು ಅಂತ ಕರೀತಾರೆ. ನೀವೆಲ್ಲ ಇದಕ್ಕೆ ಏನಂತ ಕರಿತೀರಿ ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹೀಗೆ ಕೈಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಒಂದು 15-20 ನಿಮಿಷ ಇದೇ ರೀತಿ ಸ್ಟ್ರೆಚ್ ಮಾಡ್ಕೋಬೇಕು. ಹೀಗೆ ಸ್ಟ್ರೆಚ್ ಮಾಡೋದ್ರಿಂದ ಇದು ಸಾಫ್ಟಾಗಿ ಬರುತ್ತೆ. ಸಕ್ಕರೆ ಪಾಕ ಜಾಸ್ತಿ ಗಟ್ಟಿಯಾಗಿಬಿಟ್ರೆ ನೀವು ಜಾಸ್ತಿ ಹೊತ್ತು ಇದನ್ನು ಸ್ಟ್ರೆಚ್ ಮಾಡೋದಕ್ಕೆ ಆಗಲ್ಲ, ಅದು ಬೇಗ ಗಟ್ಟಿಯಾಗಿಬಿಡುತ್ತೆ. ಸ್ಟ್ರೆಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಆಮೇಲೆ ಔಟ್ಪುಟ್ ಕೂಡ ಗಟ್ಟಿಯಾಗಿ ಬರುತ್ತೆ, ಕ್ಯಾಂಡಿ ಥರ ಆಗಿಬಿಡುತ್ತೆ, ಇದು ಸಾಫ್ಟಾಗಿ ಬರಲ್ಲ. ಹೀಗೆ 15-20 ನಿಮಿಷ ಸ್ಟ್ರೆಚ್ ಮಾಡಿ ಆದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಈ ಸ್ಟ್ರೆಚ್ ಮಾಡಿರೋ ಸಕ್ಕರೆ ಪಾಕನ ನಿಮ್ಗೆ ಬೇಕಾದ ಆಕಾರಕ್ಕೆ ಹಾಕ್ಕೋಬೋದು. ನಾನಿಲ್ಲಿ ಉದ್ದುದ್ದ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ತಗೊಂಡು ಟ್ವಿಸ್ಟ್ ಮಾಡಿ ಉದ್ದುದ್ದ ಇಟ್ಕೋತಾ ಇದ್ದೀನಿ. ಇದರಲ್ಲಿ ಒಂದು 5 ನಿಮಿಷ ಹಾಗೆ ಇಟ್ಟರೆ ಅದು ಗಟ್ಟಿಯಾಗತ್ತೆ. ಇದನ್ನು ಮಾತ್ರ ಬೇಗ ಮಾಡಬೇಕು, ಇಲ್ಲ ಅಂದರೆ ಇಮ್ಮಿಡಿಯೇಟ್ ಅದು ಗಟ್ಟಿಯಾಗಿಬಿಡುತ್ತೆ. ಗಟ್ಟಿಯಾಗಿಬಿಟ್ರೆ ನಿಮಗೆ ಅದು ಸ್ಟ್ರೆಚ್ ಮಾಡೋದಕ್ಕೂ ಬರಲ್ಲ ಮತ್ತು ಟ್ವಿಸ್ಟ್ ಮಾಡೋದಕ್ಕೂ ಆಗಲ್ಲ. ನೋಡಿ, ನಾನು ಲಾಸ್ಟಲ್ಲಿ ಮಾಡಿದ್ದು ಸ್ವಲ್ಪ ಗಟ್ಟಿಯಾಗಿಬಿಡ್ತು. ನಾನು ಸ್ಟ್ರೆಚ್ ಮಾಡೋಕ್ಕೆ ಹೋದರೆ ಅದು ಪುಡಿ ಆಗಿಬಿಡತ್ತೆ. ಸೊ ಈ ಸ್ಟೆಪ್ಪನ್ನು ಆದಷ್ಟು ಬೇಗ ಮಾಡ್ಕೋಬೇಕು. ಈಗ ಇದನ್ನು ಒಂದು 5-10 ನಿಮಿಷ ಹಾಗೇ ಇಡಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಚಾಕುಯಿಂದ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಇದನ್ನು ಚಕ್ಲಿ ಥರ ಕೈಯಿಂದನೇ ಸುತ್ತಿ ರೌಂಡ್ ಶೇಪಲ್ಲೂ ಕೂಡ ಮಾಡ್ತಾರೆ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರೋ ಈ ರೆಸಿಪಿ ಮಾಡೋದು ಎಷ್ಟು ಈಸಿ ಅಂತ ನೋಡಿದ್ರಲ್ವಾ? ನೋಡಿ, ಇದು ತುಂಬ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋ ಥರ ಇರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ತಿಳಿಸಿ. ಫ್ರೆಂಡ್ಸ್, ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.